ಆದಾಗ ಕ್ರಾಕ್ ಆಗಿತ್ತು. ಆಗ ಪಿತ್ತಕೋಶದಲ್ಲಿ ಕಲ್ ಫಾರ್ಮೇಟ್ ಆಯ್ತು, ಸ್ಟೋನ್ ಫಾರ್ಮೇಟ್ ಆಯ್ತು. ನಾವು ಇದೇ ರೀತಿ ಪೇನ್ ಜಾಸ್ತಿ ಬರ್ತಾ ಇತ್ತು. ತುಂಬಾ ಕಡೆ ಡಾಕ್ಟರ್ಸ್ ಗಳೆಲ್ಲ ವಿಸಿಟ್ ಮಾಡಿ ಆಗುವಾಗ ಪಿತ್ತಕೋಶವನ್ನ ಆಪರೇಷನ್ ಮಾಡಿ ತೆಗೆದಾಕ್ಬೇಕಾಗುತ್ತೆ ಅಂತ ಹೇಳಿದ್ರು ಸ್ನೇಹಿತರೆ. ನಾನು ಹಾಗೇನೆ ಡಿಲೇ ಮಾಡಿ ನೆಗ್ಲಿಜೆನ್ಸಿ ಮಾಡಿ ಸ್ವಲ್ಪ ತಳ್ಳಿ ಬಂದೆ ಹಾಗೇನೆ. ಯಾಕಂದ್ರೆ ಆಪರೇಷನ್ ಮಾಡಿ ಪಿತ್ತಕೋಶವನ್ನ ಹಂಗನೇ ಬೇಡ ಅಂತ ಹೇಳ್ತಾರೆ ಅಂತ ಹೇಳುವಾಗ ಮುಂದೆ ಏನಾದ್ರು ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಹೇಳೋ ನನ್ನ ವೈಯಕ್ತಿಕ ಡಿಸೈಡ್ ಮಾಡಿಕೊಂಡು ಲಾಸ್ಟ್ ಇಯರ್ ನವೆಂಬರ್ 24ನೇ ತಾರೀಕು 2022 ಈ ಪ್ರಾಡಕ್ಟ್ ನನ್ನ ಕೈಗೆ ಸಿಕ್ತು. ವಾಟರ್ ಎನರ್ಜಿ ಪ್ಯಾಡ್ ಏನಿದೆ 24x7 ನಾನೇನಾದ್ರು ನೀರು ಕುಡಿದ್ರೆ ವಾಟರ್ ಎನರ್ಜಿ ಪ್ಯಾಡ್ ಅನ್ನ ಹಾಕಿರ್ತಕ್ಕಂಥದ್ದನ್ನ ಬಿಟ್ಟು ಬೇರೆ ನಾನು ನೀರು ಕುಡಿತಲ್ಲ ಸ್ನೇಹಿತರೆ. ನನಗೆ ರಾಮಕೃಷ್ಣ ನಗರ ಮೈಸೂರು ಸುಯೋಗ್ ಅಂತೇಳಿ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಮಾಡ್ಬೇಕಂತೇಳಿ ಅಡ್ಮಿಟ್ ಆದಂತ ವ್ಯಕ್ತಿ. 7mm ಸ್ಟೋನ್ ಇದೆ ಅಂತ ಹೇಳಿದ್ರು. ಕಿಡ್ನಿನಲ್ಲಿ ಸ್ಟೋನ್ ಇದ್ರೆ ಹೋಗ್ಲಿಕ್ಕಿರೋ ವ್ಯವಸ್ಥೆ ಇದೆ. ಪಿತ್ತಕೋಶದಲ್ಲಿ ಕಲ್ ಫಾರ್ಮೇಟ್ ಆದ್ರೆ ಹೋಗ್ಲಿಕ್ಕಿರೋ ವ್ಯವಸ್ಥೆ ಇಲ್ಲ ಸ್ನೇಹಿತರೆ. ಸಾಲಕ್ಕೆ ನಾನೊಬ್ಬ ನಾನ್ ವೆಜ್ ಪ್ರಿಯ. ಖಾರದ ವಸ್ತುಗಳನ್ನ ತಿನ್ನುವಾಗ ತುಂಬಾ ಗ್ಯಾಸ್ಟ್ರಿಕ್ ಓವರ್ ಆಗ್ತಾ ಇತ್ತು, ಜೀರ್ಣಕ್ರಿಯೆ ಸಮಸ್ಯೆ ಇತ್ತು ಸ್ನೇಹಿತರೆ. ಕೊನೆಗೆ ನನಗೆ ಈ ನೀರನ್ನು ಯಾವಾಗ ಕುಡಿತಾ ಬಂದೆ 7mm ಇದ್ದಂತ ಸ್ಟೋನ್ ಜಸ್ಟ್ 2mm ಬಂತು ಸ್ನೇಹಿತರೆ. ಲಾಸ್ಟ್ 2 months ಬ್ಯಾಕ್ ಎಲ್ಲಿಂದ ಬಂತು ಹೇಗೆ ಬಂತು ಗೊತ್ತಿಲ್ಲ. ನಾನ್ ಬಳಸ್ತಿರ್ತಕ್ಕಂಥದ್ದು 24x7 ವಾಟರ್ ಎನರ್ಜಿ ಪ್ಯಾಡ್ ಅನ್ನ ಧರಿಸಿರ್ತಕ್ಕಂಥ ನೀರನ್ನ ನಾನು ಬಳಸ್ತಾ ಇದ್ದೀನಿ. ಇವಾಗ ಚೆಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ಯಾವುದೇ ಪೇನ್ ಇಲ್ಲ, ನನ್ನ ಪ್ರಕಾರ 0 ಆಗಿರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ ಸ್ನೇಹಿತರೆ. ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.